ಇದು ಪವರ್ ವೀಡರ್ ಅಂತ ಹೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್ ಅಡಿಕೆ ಗಿಡದಲ್ಲಿ ಇಂಟ್ರಿ ಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡಿಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವೀಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಒಂದು ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ವೀಡರ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲ ರೈತರು ನಾನು ಒಂದು ಮನವಿ ಮಾಡ್ಕೋತೇವೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ವೀಡರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆರ್ಗೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್ ಅಡಿಕೆ ಗಿಡದಲ್ಲಿ ಇಂಟ್ರಿ ಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡಿಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವೀಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಒಂದು ಸೈಡ್ 3 ವಿಂಡೋ ಮಾಡಿದ್ದೀವಿ
ಸರ್ ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ. ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಒಂದ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ.
ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000.
ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳು ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳು ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ ಸೊ ರೈತರಿಗೆ ಎರೆಹುಳು ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12 ಫುಟ್ ಉದ್ದ, 4 ಫುಟ್ ಆಗಲ್ಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳು ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳು ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್,
ಆದೋ ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM 12-4-2 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇವೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ. ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಆದೋ ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM 12-4-2 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇವೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ
ಯಾವ್ದು ಪವರ್ ವಿಡರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟಿಕ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟಿಕ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವಿಡರ್ ಅಂತೇಳಿ 7.5 SP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿ ಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವಿಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ವಿಡರ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ವಿಡರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟಿಕ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟಿಕ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವಿಡರ್ ಅಂತೇಳಿ 7.5 SP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿ ಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವಿಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ
ಲೇಬರ್ ಸಮಸ್ಯೆ ಇರೋದ್ರಿಂದ ಸಿಮೆಂಟ್ ಇಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM 12-4-2 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ. ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ ಸಿಮೆಂಟ್ ಇಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM 12-4-2 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ.
ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗಿರಿಯಿಂದ. ಸೊ ಈಗ ಇದು ಪವರ್ ವಿಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿ ಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡಿಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವಿಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಆದೋ ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ವಿಡರ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ವಿಡರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆಗ್ರೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗಿರಿಯಿಂದ. ಸೊ ಈಗ ಇದು ಪವರ್ ವಿಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿ ಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡಿಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವಿಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಆದೋ ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ
ಸರ್ ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ. ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಒಂದ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ.
ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದಿದ್ದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಳಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದಿದ್ದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್.
ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸ ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇವೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ವಿಡರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವಿಡರ್ ಅಂತೇಳಿ 7.5 SP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವಿಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರೆಹುಳ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರೆಹುಳ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಆಗಲ್ಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ವಿಡರ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸ ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇವೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ವಿಡರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ, VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವಿಡರ್ ಅಂತೇಳಿ 7.5 SP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವಿಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು
700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರಡು ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರಡು ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಕೇಳ್ತಾ ಹೋಗೋಣ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟೆಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಇದು ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ ಅದು ದೊಡ್ಡದು, ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ. ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಎರಡು ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಎರಡು ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೀವಿ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ,
ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೀವಿ, VRL ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಒಂದೊಂದೇ ಕೇಳ್ತಾ ಹೋಗೋಣ ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗಿರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವೀಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು. ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM, 12-4-2, 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ವೀಡರ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ, ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ವೀಡರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೀವಿ, VRL ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಹಲೋ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನನ್ನ ಜೊತೆಗೆ ಇವತ್ತು ಸುರಕ್ಷಾ ಆರ್ಗೋಟೆಕ್ ಮಾಲೀಕರಿದ್ದಾರೆ ಕೃಷಿ ಮೇಳದಲ್ಲಿ. ಸೊ ಅವ್ರ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಒಂದೊಂದೇ ಕೇಳ್ತಾ ಹೋಗೋಣ ಯಾವ ರೀತಿ ಇರುತ್ತೆ, ಯಾವ ರೀತಿ ರೈತರಿಗೆ ಯೂಸ್ಫುಲ್ ಅಂತ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಆಗ್ರೋಟಿಕ್ ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗಿರಿಯಿಂದ. ಸೊ ಈಗ ಇದು ಪವರ್ ವೀಡರ್ ಅಂತೇಳಿ 7.5 HP ಬರುತ್ತೆ. ಸೊ ಇದು ಎಲ್ಲ ಆಲ್ ಕ್ರಾಪ್ಸ್, ಅಡಿಕೆ ಗಿಡದಲ್ಲಿ ಇಂಟ್ರಿಕಲ್ಟಿವೇಟರ್ ಮಾಡ್ಲಿಕ್ಕೆ, ರೂಟ್ರ್ ಹೊಡಿಲಿಕ್ಕೆ, ಸೊ ಅಡಿಕೆ ಇದು ತೆಂಗಿನ ತೋಟದಲ್ಲಿ ರೂಟ್ರ್ ಹೊಡ್ಲಿಕ್ಕೆ, ಸ್ಪ್ರೇ ಮಾಡ್ಲಿಕ್ಕೆ, ಸೊ ಟೋಟಲ್ ಎಲ್ಲ ರೈತರಿಗೆ ನಾವು ಎಡೆ ಮತ್ತು ಎಣ್ಣೆ ಹೊಡಿಲಿಕ್ಕೆ ನಮ್ದು ಪವರ್ ವೀಡರ್ ಯೂಸ್ ಆಗುತ್ತೆ. ಸೊ ಇದನ್ನು ಗಾಲಿನೂ ದೊಡ್ಡದು ಮಾಡ್ಕೋಬಹುದು, ಸಣ್ಣದು ಮಾಡ್ಕೊಳ್ಬಹುದು, ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸೊ ಜೊತೆಗೆ ಇದು ಅಟ್ಟೆ 5 ಸರ್, ಇದು ಎಡೆ ಹೊಡಿಲಿಕ್ಕೆ 3. ಈಗ ಸಣ್ಣ ಪುಟ್ಟ ಜೋಳ, ಮೆಕ್ಕೆಜೋಳ ಎಲ್ಲ ಬೆಳೆದಿರ್ತಾರಲ್ಲ, ಆ ರೈತರಿಗೆಲ್ಲ ಎಡೆ ಹೊಡಿಲಿಕ್ಕೆ ಕುಂಟೆ ಬರುತ್ತೆ. ಸೊ ಅದಕ್ಕೆ ಟ್ರಾಲಿ ಸರ್, ಇದು ಟ್ರಾಲಿ, ಅದು ದೊಡ್ಡದು ಇದಕ್ಕಿಂತ ಚಿಕ್ಕ ಟ್ರಾಲಿನ ಬರುತ್ತೆ, ಮತ್ತು 3-4 ಸೈಜಲ್ಲಿ ಟ್ರಾಲಿ ಬರುತ್ತೆ. ಸೊ ಅದು ಕುಂಟೆ ಸರ್, ಅದು ಗಾಡಿ ಹಾಕ್ಲಿಕ್ಕೆ ಎಡೆ ಕುಂಟೆ ಬರುತ್ತೆ. ಸೊ ಅದ್ರ ಜೊತೆಗೆ ಸರ್ ನೋಡಿ, ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಹಾಯಧನ ಸಿಗ್ತದೆ. ಅದ್ರ ಟೋಟಲ್ ಕಾಸ್ಟ್ 59,000. ಸೊ ಇವಾಗ ರೈತರು ಒಂದಕ್ಕೆ 39,000 ತುಂಬಿದ್ರೆ ರೈತರಿಗೆ ನಾವು 700 HP ಗಾಡಿ, ಎಡೆ ಕುಂಟೆ ಪ್ಲಸ್ ಟ್ರಾಲಿ ಎಲ್ಲ ಸೇರಿ 39,000 ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವೀಗ ಫಾರ್ಮರಿಗೆ. ಜೊತೆಗೆ ನಾವೀಗ ಒಂದು HDP ಒಂದು ಹೈಟೆಕ್ ಮಾಡಲ್ ಘಟಕ ಮಾಡಿದೀವಿ ಸರ್. ಇವಾಗ ಏನಾಗಿದೆ, ಇವಾಗ ಲೇಬರ್ ಸಮಸ್ಯೆ ಇರೋದ್ರಿಂದ, ಸಿಮೆಂಟಿಂದ ಕಟ್ಟಲಿಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ, ಸೊ ರೈತರಿಗೆ ಘಟಕ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲಾನು ಆರ್ಗ್ಯಾನಿಕ್ ಭಾಳ ಸಾವಯವ ಭಾಳ ಇಂಪಾರ್ಟೆಂಟ್ ಸರ್. ಸೊ ಈಗ ಏನಾಗುತ್ತೆ, ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡಿದ್ರೆ ಒಂದೇ ಕಡೆ ಆಗುತ್ತೆ ಅದು.
ಸೊ ನಮ್ದು ಇದು HDP ಅಂತ ಬರ್ತದೆ. HDP ಇದು 450 GSM 12 4 2 12 ಫುಟ್ ಉದ್ದ, 4 ಫುಟ್ ಅಗಲ, 2 ಫುಟ್ ಹೈಟ್ ಬರುತ್ತೆ. ಸೊ ಇದಕ್ಕೆ ಎರೆಹುಳಕ್ಕೆ ಗಾಳಿ ಬರ್ಲಿಕ್ಕೆ ನಾವು ಈ ಕಡೆ 3 ಈ ಕಡೆ 3 ವಿಂಡೋ ಮಾಡಿದ್ದೇವೆ. ನಾವು ಆನ್ ಸೈಡ್ 3 ವಿಂಡೋ ಮಾಡಿದ್ದೀವಿ ಸರ್. ಮತ್ತೆ ಇದು ಮೂವೇಬಲ್, ರೈತರು ಯಾವ ಬೇಕಾದಲ್ಲಿ ಇಟ್ಕೋಬಹುದು ಸರ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬಹುದು ಇವರು ರೈತರು. ಸೊ ಇದರಲ್ಲಿ 3 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 5 ಟನ್ ಎರೆಹುಳ ಗೊಬ್ಬರ ರೆಡಿ ಆಗುತ್ತೆ. 5 ಟನ್ ಗೊಬ್ಬರ ರೆಡಿ ಆಗುತ್ತೆ. ಟೋಟಲ್ ಕಾಸ್ಟ್ ಇದಕ್ಕೆ 16,000. ಇದರಲ್ಲಿ 50% ತೋಟಗಾರಿಕೆ ಇಲಾಖೆಯವರು ರೈತರಿಗೆ ಸಹಾಯಧನ ಕೊಡ್ತಾರೆ. 8,000 ಸಹಾಯಧನ ವಾಪಸ್ ಬರ್ತದೆ ಸರ್ ರೈತರಿಗೆ. ಸಬ್ಸಿಡಿ ಇದೆ, ಇದಕ್ಕೂ ಸಬ್ಸಿಡಿ ಇದೆ. ಸೊ ಅದಕ್ಕೆ ನಮ್ದು ಇನ್ನೊಂದು ಯಾವ್ದು ಪವರ್ ಯೂನಿಟ್ಗೂ ಸಬ್ಸಿಡಿ ಇದೆ ಸರ್. ಸೊ ಈ ನಾನು ರೈತರಿಗೆ ಏನ್ ಹೇಳಕ್ ಬಯಸ್ತೇನೆ ಅಂತಂದ್ರೆ, ಸೊ ಈಗ ನಾವು ರೈತರಿಗೆ ಏನ್ ಬೇಕು ಹೊಸದನ್ನ ಆವಿಷ್ಕಾರ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ನಾವು. ಸೊ ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡ್ಕೋಬೇಕಂತ ಎಲ್ಲಾ ರೈತರು ನಾನು ಒಂದು ಮನವಿ ಮಾಡ್ಕೋತೇನೆ ಸರ್. ಇವಾಗ ನಮ್ದು ತೋಟಗಾರಿಕೆ ಇಲಾಖೆಯಲ್ಲಿ ಅಪ್ರೂವಲ್ ಇರೋದ್ರಿಂದ ಸೊ ರೈತ ಏನ್ ಮಾಡ್ಬೇಕು, ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಹಾಕ್ಬೇಕು. ನಮ್ಗೆ ಎರೆಹುಳ ಘಟಕ ಬೇಕು ಅಥವಾ ನಮ್ಗೆ ಯಾವ್ದು ಪವರ್ ಇಡೋರ್ ಬೇಕಂತೇಳಿ ಅರ್ಜಿ ಹಾಕಿದ್ರ ಅಂತಂದ್ರೆ ಅಲ್ಲಿಂದ ನಮ್ಗೊಂದು ವರ್ಕ್ ಆರ್ಡರ್ ಬರುತ್ತೆ. ಸೊ ವರ್ಕ್ ಆರ್ಡರ್ ಬಂತಂದ್ರೆ ನಾವು ನಮ್ಮ ವರ್ಕ್ಶಾಪ್ ಮೀನ್ಸ್ ಧಾರವಾಡ ಡಿಸ್ಟ್ರಿಕ್ಟ್ ಕಣ್ಣಿಗೇರಿಯಿಂದ ಸಂಬಂಧಪಟ್ಟ ಒಂದು ಯಾವ ತಾಲೂಕು ಇರುತ್ತೆ, ಕರ್ನಾಟಕದಲ್ಲಿ ಯಾವ್ದೋ ತಾಲೂಕು ಇರ್ಲಿ, ಆ ತಾಲೂಕಿಗೆ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೇವೆ. VRL ಮುಖಾಂತರ ಕಳಿಸ್ಕೊಡ್ತೇವೆ ಸರ್.